ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಣ್ಣ, ತರಕಾರಿ ಹೆಚ್ಚಾಗದೆ ಬೇರೆ ಏನಾನ ಕೆಲಸ ಐತಾ? ಮಧ್ಯಾಹ್ನ ಸಾಂಬಾರ್ಗೆ ಮಸಾಲೆ ಹುರ್ಕೋಬೇಕು, ಹೋಗಿ ತಗೊಂಬ. ಸರಿ ಕಣ. ಬೇಗ ಹೋಗು. ಎಲ್ಲ ಟೈಮಿಗೆ ಸರಿಯಾಗಿ ಊಟ ಬುದ್ಬಿಡ್ಬೇಕು. ಅಣ್ಣ ಅಡಿಗೆಲಿ ಬಂತು, ಬಾತ್ ರೆಡಿ ಆಗದೆ. ಅನ್ನ ಬೇಡ ಅಂದವ್ರಿಗೆ ಇಡ್ಲಿ ಬೇಯಕ್ಕೆ ಇಟ್ಟಿದ್ದೀನಿ, ಅದು ಇನ್ನೇನು ಆಗೋಯ್ತು. ಸರಿ ಸರಿ ಸರಿ. ಆಮೇಲೆ ಮಧ್ಯಾಹ್ನಕ್ಕೆ ಪೂರಿ ಸಾಗು, ನುಗ್ಗೆಕಾಯಿ, ಆಲೂಗೆಡ್ಡೆ, ಬೇಳೆ ಸಾರು, ಒಬ್ಬಟ್ಟು, ಮೈಸೂರು ಪಾಕು, ಶಾವಿಗೆ ಪಾಯಸ ಇದೆಲ್ಲ ರೆಡಿ ಇದೆ. ಜೊತೆಗೆ ಲಾಡು, ಮೊಸರನ್ನ, ನೀರ್ ಮಜ್ಜಿಗೆ, ಹಪ್ಪಳ, ಉಪ್ಪಿನಕಾಯಿ. ಓ ಸಾಕು ಸಾಕಣ ಸಾಕು. ಆಮೇಲೆ ಇನ್ನೊಂದು ವಿಷಯ, ನಾನು ಇನ್ನ ಒಂದೇ ಒಂದು ಕೇಳ್ತೀನಿ, ನಿನ್ ದಮ್ಮಯ್ಯ ಅಂತೀನಿ, ಇದು ಮಾಡ್ಕೊಡ್ಬೇಕು. ಅದೇನ್ ಕೇಳು ಶಿವು, ಅದಕ್ಕೆ ಯಾಕೆ ಬೇಜಾರು? ಅಣ್ಣ ಮಧ್ಯಾಹ್ನ ಅಡಿಗೆ ಆದ್ಮೇಲೆ ಎಲ್ಲರೂ ಊಟಕ್ಕೆ ಮುಂಚೆ ನೀನ್ ಏನೆಲ್ಲ ಐಟಮ್ ಮಾಡ್ತೀಯೋ ಎಲ್ಲ ಒಂದ್ ಚೂರು ಚೂರು ನಂಗೆ ರುಚಿ ನೋಡಕ್ ಕೊಡ್ಬೇಕು. ನೀನು ಅಡಿಗೆ ಸಂದಾಕೆ ಮಾಡ್ತೀಯ, ಆದ್ರೆ ನನ್ನ ತಂಗಿ ಮದುವೆಯಲ್ಲಿ ಊಟ ಮಾಡಿದವರೆಲ್ಲ ಬೆರಳು ಚಪ್ಪರ್ಸ್ಕೊಂಡು ಹೋಗ್ಬೇಕು, ಬೆರಳು ತೋರ್ಸ್ಕೊಂಡಲ್ಲ. ಅದಕ್ಕೆ ಆಟೆ ಅಡಿಗೆ ಆದ ತಕ್ಷಣ ರುಚಿ ನೋಡಕ್ಕೆ ನಿನ್ಗೆ ಕರಿತೀನಿ, ಸರಿನಾ? ಸರಿ ಕಣ, ಬಿರ್ಬಿರ್ನೆ ಮಾಡು. ಸರಿ ಶಿವಣ್ಣ. ಅಲ್ಲಕಲ್ಲ, ನಿಮ್ಮ ಅದ್ಗೆ ಎಲ್ಗೋ ಹೋಗ್ತೀನಿ ಅಂತೇಳಿ ಕಾಣ್ತಾನೆ ಇಲ್ವಲ್ಲ, ಎಲ್ಲೋದ್ರು? ಅವ್ವ ಬಾಂಕಳವ್ವ, ಶಿವಣ್ಣ ಇಷ್ಟೆಲ್ಲ ಖರ್ಚು ಮಾಡಿ ತಂಗಿ ಮದುವೆ ಮಾಡ್ತಾವನೆ, ಏನು ತೊಂದರೆ ಆಗ್ದಂಗೆ ನೋಡ್ಕೊಳವ. ಇದ್ರಲ್ಲಿರೋ ವಿಷಾನ ಶಿವು ತಿನ್ನೋ ಊಟದಲ್ಲಿ ಕಲ್ಸ್ಕೊಟ್ಬಿಟ್ರೆ ನನ್ನ ಕೆಲಸ ಆಯ್ತು. ಕಾಸಿಸ್ಕೊಂಡು ಮೊದ್ಲಿನಿಂದ ಜಾಗ ಖಾಲಿ ಮಾಡಬೇಕು. ಯಾರು ನೀನು? ಹೆಣ್ಣಿನ ಕಡೆಯವಳು. ಏನ್ ಬೇಕಿತ್ತು? ನಿನ್ನ ಕೈಯಲ್ಲಿದೆಯಲ್ಲ ಅದು ಬೇಕಿತ್ತು. ಇದು ಟೇಸ್ಟಿಂಗ್ ಪೌಡ್ರು, ಅಡಿಗೆ ಚೆನ್ನಾಗಿಲ್ಲ ಅಂದ್ರೆ ಹಾಕೋದಕ್ಕೆ. ಮರ್ಯಾದೆಯಿಂದ ಹೇಳ್ತೀನಿ, ಅದನ್ನ ಕೊಡು. ಬೇಡ ಕಣಮ್ಮ, ಆಮೇಲೆ ಹಾಕೋದಿಕ್ಕಿರೋದು. ಈಗ ನನಗೆ ತರಕಾರಿ ಹಚ್ಚೋದಿದೆ, ಬಿಡು. ಕೊಡು ಅದನ್ನ. ನಿಜ ಹೇಳು, ಯಾರು ನೀನು? ನನ್ನ ಕಳ್ಸಿದ್ನಲ್ಲ ಅವನಲ್ಲ, ಅವ್ರ ಅಪ್ಪನ ಚೆಂಡಾಡಕ್ ಬಂದಿರೋ ಚೆಂಡೆ ನಾನು. ನನ್ನ ಮಕ್ಕಳನ್ನ ಜೀವನ ಹಾಳು ಮಾಡಕ್ ಬಂದವ್ರದ್ದು ಜೀವ ಬೇಕಾದ್ರೂ ತೆಗೆದು ಬಿಡ್ತೀನಿ, ಮುಲಾಜೆ ಇಲ್ಲ. ಮಾವ ಮಾವ ನಮಸ್ಕಾರ. ಮಾವ ಅತ್ತೆ, ನೀವು ಬಂದಿದ್ದೀರಾ? ಅಯ್ಯೋ, ನೀವು ಬರಕಿಲ್ಲ ಅಂತ ಏಟ್ ಬೇಜಾರಾಗಿದೆ ನಾನು. ಈಗ ನೀವು ಬಂದ್ರಲ್ಲ, ಖುಷಿ ಆಯ್ತು. ಬಾರು, ನೀ ಕರ್ಕ ಬಂದ ರೀ. ತಾತ ಹುಷಾರಾಗಿದ್ದಾರೆ ಅಂತ ಗೊತ್ತಾಯ್ತು, ಅಮ್ಮಂದ್ರು ಮನೆಗೆ ಬಂದಿದ್ದಾರೆ ಅಂತ ಗೊತ್ತಾಗಿ ಕರ್ಕೊಂಡ್ ಬರೋದಕ್ಕೆ ಹೋಗ್ಬಿಟ್ರು. ಹೇಳ್ಬಿಟ್ಟು ಹೋಗೋದಲ್ವೇ? ಹೇಳ್ಬಿಟ್ಟು ಹೋದ್ರೆ ಕೆಲವೊಬ್ರು ಎಚ್ಚೆತ್ಕೊಂಡ್ಬಿಡ್ತಾರೆ, ಅದಕ್ಕೆ ಹೇಳ್ದೆ ಹೋದೆ. ಎಚ್ಚೆತ್ಕೋತಾರೆ ಅಂದ್ರೆ ಯಾರು ಬರೋ? ರೀ, ಅದೇನು ಅಂತ ಅಪ್ಪನೇ ಕೇಳ್ಬೇಕು. ಮಾವ ಶಿವು, ಅವಳು ತಮಾಷೆ ಅಲ್ವಾ? ಓ ತಮಾಷೆನಾ? ಸರಿ ಸರಿ, ಬನ್ನಿ ಬನ್ನಿ, ಒಳಗೆ ಹೋಗಮ್ಮ. ಎಲ್ಲೋ ಗಂಡಿನ ಕಡೆಯವರು? ಗಂಡಿನ ಕಡೆ ಇನ್ನೇನು ಬಂದ್ಬಿಡ್ತಾರೆ, ನೀವು ಒಳಗೆ ಬನ್ನಿ, ಒಳಗೆ ಬನ್ನಿ, ಬನ್ನಿ ಬನ್ನಿ. ಮಾತಾಡ. ನೋಡ್ರೆ ಅತ್ತೆಯರ್ ಬಂದೇ ಬಿಟ್ರು. ತುಂಬಾ ಖುಷಿ ಆಯ್ತು ಅತ್ತೆ ನೀವು ಬಂದಿದ್ದು. ನಂಗೆ ಗೊತ್ತಿತ್ತು ನೀವು ಬಂದೇ ಬರ್ತೀರಾ ಅಂತ. ನಿಮ್ಮನ್ ಬಿಟ್ಟು ಮದ್ವೆ ಹೆಂಗಾಯ್ತದೆ? ಹ್ಞೂ, ನಾನು ನಂಜುಂಡೇಶ್ವರನ ಹತ್ರ ಕೇಳ್ಕೊಂಡಿದ್ನಪ್ಪ, ನಮ್ಮ ಅತ್ತೆಯರ್ ನನ್ ಮದ್ವೆಗ್ ಬರ್ಲೇಬೇಕು ಅಂತ. ಹಂಗೆ ಆಯ್ತು ನೋಡಿ. ನೋಡಿದ್ರಮ್ಮ, ರಶ್ಮಿಗ್ ನಿಮ್ ಮೇಲೆ ಎಷ್ಟು ಪ್ರೀತಿ ಅಂತ. ಹ್ಞೂ,
ಮದ್ವೆ ಆಗ ಗಂಟ ಮನೆಯವ್ರ ಮೇಲೆ ಪ್ರೀತಿ ಸ್ಯಾನೇನೆ ಇರ್ತೈತೆ. ಒಂದ್ಸಲ ಕುತ್ತಿಗೆ ತಾಳಿ ಬಿದ್ಮ್ಯಾಕೆ ಇರ ಬರ ಪ್ರೀತಿ ಎಲ್ಲ ಗಂಡನ್ ಮ್ಯಾಕೆಯ. ನೀವೊಳೆ ಸುಮ್ಮನಿರಲಿಲ್ಲಮ್ಮ. ಅಬ್ಬಬ್ಬಾ ಎಷ್ಟು ನಾಚಿಕೆ ನಮ್ ಗುಂಡಮ್ಮಂಗೆ. ಖುಷಿಗೊಂದ್ಸು ಜಾಸ್ತಿನೇ ಆಗಿದ್ದಾಳೆ ಅಲ್ವೇನೆ? ಒಂದಲ್ಲ ಅಕ್ಕ, 2 ಸುತ್ತೆ ಬಂದಿದ್ದಾಳೆ. ಏ ಇಲ್ಲ ನಾನ್ ಜಿಮ್ ಹೋಗ್ತಾ ಇದ್ದೀನಿ. ಯಾಕೆ ಸಣ್ಣ ಆಗಿಲ್ವಾ? ನೋಡಿ ಬ್ಲೌಸ್ ಎಲ್ಲ ಎಷ್ಟು ಲೂಸ್ ಆಗಿದೆ ಅಂತ. ಏ ಡೌ ಮಾಡಬೇಡ, ಸುಮ್ನಿರಕ್ಕ. ಲೂಸ್ ಆಗಿರೋದಲ್ಲ, ಬ್ಲೌಸ್ ನಿ ಲೂಸ್ ಹೊಲ್ಸ್ಕೊಂಡಿದ್ಯಾ ಅಂತ ಹೇಳು. ಏಯ್ ನೋಡ್ರೆ ಹೆಂಗ್ ರೇಗಿಸ್ತಾಳೆ ಇವತ್ತೂನು. ದುಡ್ತೀನಿ. ಅಯ್ಯ ಅವಳ ಆಡ್ಕೊಳ್ಳೋದು ನಿನ್ಗೂ ಖುಷಿ ಕೊಡ್ತೈತೆ ಕಣ, ಸುಮ್ಕಿರು, ಡೌ ಮಾಡ್ಬೇಡ. ಅದು ನಿಜಾನೇ ಬಿಡಿ. ಗುಂಡು, ಇವಾಗ್ಲೇ ಧಾರೆ ಸೀರೆ ಉಟ್ಕೊಂಡ್ಬಿಡ್ಬೇಡ. ನಿನ್ನೂ ಹುಡುಗನ್ನು ಇಬ್ಬರನ್ನೂ ಕೂರ್ಸಿ ಅರ್ಶನ ಹಚ್ತೀವಿ, ಆಮೇಲೆ ಧಾರೆ ಸೀರೆ ಉಟ್ಕೋ. ಇವಳಿಗಿರೋ ಅವಸರಕ್ಕೆ ಈಗ್ಲೇ ಹಸೆಮಣೆಗೆ ಹೋಗಿ ಕುತ್ಕೊಂಡ್ಬಿಡ್ತಾಳೋ ಏನೋ. ಅಮ್ಮ, ನಿಮ್ಮಿಬ್ಬರ ಜೊತೆ ಸ್ವಲ್ಪ ಮಾತಾಡಬೇಕು. ಗರ್ಲ್ಸ್, ನೀವು ರಶ್ಮಿನ ಬೇಗ ರೆಡಿ ಮಾಡಿಬಿಡಿ, ಗಂಡಿನ ಕಡೆಯವ್ರು ಬಂದ್ಬಿಡ್ತಾರೆ. ಸರಿ ಅಮ್ಮ ಬನ್ನಿ. ಅಮ್ಮ, ಚಿಕ್ಕಮ್ಮ, ಅಲ್ಲಿ ಅಪ್ಪ ಇದು ಅಂತ ನಾನೇನೋ ಜಾಸ್ತಿ ಕೇಳಕ್ ಹೋಗ್ಲಿಲ್ಲ. ನಿಮ್ಮನ್ನ ಮನೇಲಿ ಇಟ್ಟು ಕೂಡಾಕಿದ್ದಾರೆ ಅಂದ್ರೆ ಮತ್ತೇನಾಗಿದೆ? ನಿಜ ಹೇಳಿಮ್ಮ. ಅದು ಪಾರು. ಅಮ್ಮ, ಹಿಂದೆ ಮುಂದೆ ಯೋಚನೆ ಮಾಡಿ ಸುತ್ತಿ ಬಳಸಿ ಮಾತಾಡ್ಬೇಡಿ, ನೇರವಾಗಿ ವಿಷಯಕ್ಕೆ ಬನ್ನಿ. ನಾನು ನೋಡ್ತಾನೆ ಇದ್ದೀನಿ, ನಾನು ಮಾವ ಮನೆಗೆ ಬಂದಾಗ ನಿಮ್ಮಿಬ್ರನ್ನ ನಮ್ಮಿಬ್ರ ಜೊತೆ ಇರೋದಕ್ಕೆ ಬಿಡ್ಲೇ ಇಲ್ಲ ಅಪ್ಪ. ಅಮ್ಮಂಗೆ ಕಾಲ್ ಮಾಡಿದ್ರೆ ಅಣ್ಣ ರಿಸೀವ್ ಮಾಡ್ತಾನೆ. ಕಂಕಣ ಕಟ್ಸೋ ಶಾಸ್ತ್ರದಲ್ಲಿ ಅಮ್ಮನ ಫೋನು ಅಣ್ಣನ ಹತ್ರ ಇತ್ತು. ಏನಾಗ್ತದೆ, ಏನಾಗಿದೆ? ಅಮ್ಮ ಧೈರ್ಯವಾಗಿ ಹೇಳಿ, ನಾನಿದ್ದೀನಿ. ಇದು ಪಾರು, ಶಿವು ತುಂಬಾ ಕಷ್ಟಪಟ್ಟು ಮದುವೆ ಮಾಡ್ತಿದ್ದಾನಲ್ಲ, ಅವನಿಗೆ ದುಡ್ಡು ಸಿಕ್ತೋ ಇಲ್ವೋ ಅಂತ ನಾನು ಸುಶೀಲಾ ಒಡವೆನೆಲ್ಲ ಮಾರ್ಬಿಟ್ಟು ಅವನಿಗೆ ದುಡ್ಡಿನ ಸಹಾಯ ಮಾಡೋಣ ಅಂದ್ಕೊಂಡ್ವಿ. ಆ ವಿಷಯ ಅವ್ರಿಗೆ ಗೊತ್ತಾಯ್ತು, ಅದಕ್ಕೆ ನಾವೆಲ್ಲಿ ಸಹಾಯ ಮಾಡ್ತೀವೋ ಅಂತ ನಮ್ಮನ್ನು ಬಿಡ್ಲಿಲ್ಲ ಪಾರು. ಅಷ್ಟೇನಾ? ನಾನು ಏನೋ ಅಂತ ಹೆದರ್ಬಿಟ್ಟೆ. ಅಮ್ಮ, ಚಿಕ್ಕಮ್ಮ, ಮಾವಂಗೆ ದುಡ್ಡು ಅಡ್ಜಸ್ಟ್ ಆಗಿದೆ. ವರದಕ್ಷಿಣೆ ಇಲ್ಲದೆ ನಡೀತಿರೋ ಮದುವೆ ಇದು. ದೇವ್ರಂತ ಹುಡುಗ ಸಿಕ್ಕಿದ್ದಾನೆ, ಖರ್ಚು ಕಮ್ಮಿ ಇದೆಯಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.